ಇವರೆಲ್ಲ ಏನು ತಿನ್ನಕೋತಾರೆ ವಾತ ಇದು ಸರಿ ಬಿಟ್ರೆ ಇಲ್ಲಿ ನಿನ್ನ ಫ್ರೆಂಡು ಮಾತಾಡ್ಸು ಅಲ್ಲೋಯ್ತಾರ ನೋಡಿ ಇಲ್ಲಿ ಮಾತಾಡ್ಸ್ರಿ ನಿನ್ನ ಫ್ರೆಂಡು ಮೊಬೈಲ್ ಕಿತ್ಕೊಂಡು ಓಡ್ಬಿಟ್ರ ಆಮೇಲೆ ಅಷ್ಟೇ. ನಮ್ಮ ಸಿದ್ಧಿ ಎಷ್ಟು ಬೈಕತ್ತಿರ್ತಾಳೋ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಬಂದಿರೋದು ಇವತ್ತು ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿದ್ದು ಈ ವಿಡಿಯೋ. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ಹಾಗೆಯೇ ನಾವು ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಇದು ಕೆಳಗಡೆ ಒಂದು ಕಲ್ಯಾಣಿ ಇದೆ, ಅಲ್ಲಿ ಈ ಪ್ಲೇಸ್ ಇದು ತುಂಬಾ ಚೆನ್ನಾಗಿದೆ. ಮಾತ್ರ ಫೋಟೋಶೂಟು ಈ ಥರ ಎಲ್ಲ ಫುಲ್ಲು ಸಖತ್ತಾಗಿದೆ ಈ ಪ್ಲೇಸ್. ಹೇಳಬೇಕು ಅಂತ ಅಂದರೆ ತುಂಬ ಜನ ಇಲ್ಲಿ ಫೋಟೋಶೂಟು ಸಹ ಮಾಡ್ತಾಯಿದ್ರು. ಮ್ಯಾರೇಜ್ ಫೋಟೋಶೂಟ್ಗಳೆಲ್ಲ ಇಲ್ಲೇ ಮಾಡ್ತಾಯಿದ್ರು. ಫ್ರೆಂಡ್ಸ್, ಹಾಗೆಯೇ ಈ ಕಲ್ಯಾಣಿ ಹತ್ರನೇ ನೋಡಿ, ಇಲ್ಲೊಂದು ಒಂಥರ ಮಂಟಪ ಥರ ಇದೆ. ಹೇಳಬೇಕು ಅಂದರೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದು. ಆ ಕಲ್ಲಲ್ಲಿ ಒಂದೊಂದು ಕೆತ್ತಿರೋ ವಿಗ್ರಹನೂ ಸಹ ತುಂಬಾ ಸಖತ್ತಾಗಿದ್ದವು. ಹೇಳಬೇಕು ಅಂತ ಅಂದರೆ ಪ್ರತಿಯೊಂದು ಕಲ್ಲಲ್ಲೂ ಸಹ ಒಂದೊಂದು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದು. ಫ್ರೆಂಡ್ಸ್, ಹಾಗೆಯೇ ನಾವಿವಾಗ ಹಣ್ಕಾಯಿನ ತಗೊಂಡು ಬೆಟ್ಟದ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿರ್ತಾವ ಕವರ್ನ ಕಿತ್ಕೊತಾರೇನೋ. ಇದೆಲ್ಲೋ ಹಂಗೆ ಇಲ್ಲಿ ತಿರುಪ್ತಿಲಿ ಕವರ್ ಕಿತ್ಕೊತಾರಲ್ಲ, ಇಲ್ಲೆಲ್ಲ ಒಂದು ಚುಪ್ಪು ಓದ್ಕೊಂಡು ಹೋದ ನೋಡಿ, ಇಲ್ಲೆಲ್ಲ ಹೋದ. ₹30 ತಗೊಂಡು ಫ್ರೆಂಡ್ಸ್, ಹಾಗೆಯೇ ನಾವಿಲ್ಲಿಗೆ ಹೋಗಿರೋದು ಫಸ್ಟ್ ಟೈಮ್. ಹೇಳಬೇಕು ಅಂತ ಅಂದರೆ ನಾವು ಮದುವೆಗೆ ಅಂತ ಹೋಗಿದ್ದು. ಮದುವೆ ಮುಗಿಸ್ಕೊಂಡು ಬರಬೇಕಾದ್ರೆ ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತು. ಅಲ್ಲಿಂದ ಒಂದು 10 ಕಿಲೋಮೀಟರ್ ಏನೋ ಇತ್ತು. ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೋ. ನಮಗೆ ಅಲ್ಲಿಗೆ ಹೋಗಬೇಕು ಅನ್ನೋ ಐಡಿಯಾನೇ ಸಹ ಇರಲಿಲ್ಲ. ಕವರ್ ಇಟ್ಕೊತೀನಿ.
ಹಾಂ ಸರಿ ಬಿಟ್ರೆ ಫ್ರೆಂಡ್ಸ್, ಇದಂತೂ ಬೆಟ್ಟಂತೂ ಫುಲ್ಲು ಸ್ಟೆಪ್ ಎತ್ತರ ಹೋಗ್ತಾ ಮೇಲೆ ಎತ್ತರ ಹೋಗುತ್ತೆ. ನಮಗಂತೂ ಕಾಲು ಸಖತ್ತು ನೋತಾ ಇತ್ತು. ಯಜಮಾನ್ರಿಗೆ ಸುಸ್ತಾಯಿತು ಅಂತ ಅನ್ಸುತ್ತೆ, ಬಂದು ಕುಂತಿದ್ದಾರೆ. ಹಿಂದೆ ಬಿದ್ದರೆ ಸೀದಾ ಪಾತಾಳನೇ. ಇಲ್ಲ ಬಂದಿದ್ ರೋಡ್ ಅದೇನಾ? ಏನ ಫ್ರೆಂಡ್ಸ್, ಹಾಗೆಯೇ ಅಲ್ಲಿ ಫೋನ್ ಅಲೋ ಇರಲಿಲ್ಲ ಒಳಗಡೆ. ಹಾಗಾದ್ರೂ ಸ್ವಲ್ಪ ಫೋಟೋನ ಕ್ಲಿಕ್ ಮಾಡಿದ್ದೀನಿ. ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದರೆ ಫುಲ್ಲು ಇಡೀ ಏನೋ ಮೇಲುಕೋಟೆನೇ ಫುಲ್ಲು ಕಾಣಿಸುತ್ತೆ. ಮತ್ತು ಅಲ್ಲಿಂದ ಕೆಳಗಡೆ ಇಳಿದ್ಬಿಟ್ಟು ಬರ್ತಾ ಇದ್ದು. ಇವರೆಲ್ಲ ಏನು ತಿನ್ನಕೋತಾರೆ? ವಾತ ಇದು ವಾತ. ಕೆಳಗಿಂದ ಹೆಂಗೆ ಹತ್ಕೊಂಬತ್ತವ ಮ್ಯಾಕೆ ಅಂತವ. ನಮಗೆ ಹತ್ತಕ್ಕೆ ಕಷ್ಟ. ಬಾಳೆಹಣ್ಣು ಸಿಪ್ಪೆ ತಿಂದು ದಪ್ಪಾಗಿವಿ. ಸಾಕಿರವ ಅಥವಾ ಇಲ್ಲಿವೆ ಏನಪ್ಪ? ಯಾರು ಇಲ್ವೇ ಇಲ್ಲ ಮೇಸರು. ಫ್ರೆಂಡ್ಸ್, ಹಾಗೆ ಅಲ್ಲಿ ವಯಸ್ಸಾದರೂ ಒಬ್ಬರು ಕುಂತಿದ್ರು. ನಾನು ಮೇಲ್ಗಡೆಗೆ ಹೋಗ್ಬೇಕಾರ್ಲೇ ಅವರು ಕೇಳಿದ್ರು. ಅಲ್ಲಿಂದ ಬಂದುಬಿಟ್ಟು ಕೊಡ್ತೀನಿ ಅಂತ ಹೋಗಿದ್ದೆ. ಅದಕ್ಕೆ ಇವಾಗ ಕೊಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೇನೆ ಬಾಳೆಹಣ್ಣು ಕವರಲ್ಲಿ ಇಟ್ಕೊಂಡು ತಗೊಂಡ್ಬಿಟ್ಟು ಬರ್ತಾಯಿದ್ರು ನಮ್ಮನೆಯವರು. ಒಂದು ಕೋತಿ ಬಂದ್ಬಿಟ್ಟು ಫುಲ್ ಎಲ್ಲನೂ ಕಿತ್ಕೊಂಡು ಹೊಂಟೋಗ್ಬಿಡ್ತು ಬಾಳೆಹಣ್ಣು ಎಲ್ಲನೂ.
ಏಟಾಯ್ತು ದೇವಸ್ಥಾನದ ಏನು ಪ್ರಸಾದನ ಇಟ್ಕೊಳ್ಳಿಲ್ವಲ್ಲ ನೀನು ದೇವಸ್ಥಾನದೇನು ಪ್ರಸಾದನೇ ಸಿಕ್ಕಿ ಮಡ್ಕೊಳ್ಳಿಲ್ಲ ಅವನಂತ ಹಿರಾಬರ ಇದು ಎಂಥದ್ದು ಬಾಳೆಹಣ್ಣೆಲ್ಲ ಕಿತ್ಕೊಂಡು ನೋಡ್ಬೋದು ನಾವು ಅಲ್ಲೊಳಿಲಿ ಅಲ್ಲಿ 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 ಫ್ರೆಂಡ್ಸ್ ಹಾಗೇನೆ ಬಾಳೆಹಣ್ಣು ಕಿತ್ಕೊಂಡು ಫಸ್ಟ್ ಕೋತಿ ಇದು ಪ್ರೆಗ್ನೆಂಟ್ ಅಂತ ಅನಿಸುತ್ತೆ ಮೇಲ್ಗಡೆಗೆ ಹೋಗಿ ಬಾಳೆಹಣ್ಣ ತಿಂತಾ ಇತ್ತು ಕುತ್ಕೊಂಡು ಅದನ್ನೇ ನಮ್ಮನೆಯವರು ಮುಂದೆ ಹೋಗಿ ವಿಡಿಯೋ ಮಾಡು ಅಂತ ಅಂತಿದ್ರು ಅದಕ್ಕೆ ಹಾಗೇನೆ ನಾವು ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡಿಕೊಡಿ ಅಂತವ ಫ್ರೆಂಡ್ಸ್ ಹಾಗೇನೆ ಇಲ್ಲಿ ತುಂಬಾ ಆಡುಗಳಿದ್ದು ಆದರೆ ಯಾರು ಮೇಸರೇ ಇರಲಿಲ್ಲ ಕೆಳಗಡೆಯಿಂದ ಅವೇ ಮೇಲೆ ಕತ್ಕೊಂಡ್ಬಿಟ್ಟು ಬಂದಿದ್ದು ಫ್ರೆಂಡ್ಸ್ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್